ರಬಕವಿಯ ಬಸವ ಎಜುಕೇಷನ್ ಹಾಗೂ ಎಕ್ಸ್ಪರ್ಟ್ ಎಸ್ಬಿ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಮಕ್ಕಳಿಗಾಗಿ ಮಕ್ಕಳಿಂದ ವಿಶೇಷ ಗ್ರಾಮೀಣ ಪರಂಪರೆ ಜೀವನ ಕೌಶಲ್ಯದ ಬಗ್ಗೆ ಅರಿವು ಮೂಡಿಸುವ ಆಹಾರ ಮೇಳ ಹಾಗೂ ಮಕ್ಕಳ ಸಂತೆ ಕಾರ್ಯಕ್ರಮ ನಡೆಯಿತು. ವಿಶೇಷವಾಗಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಮಕ್ಕಳ ಲೋಕ ಅನಾವರಣಗೊಂಡಿತು. ಎಲ್ಲಿ ನೋಡಿದರಲ್ಲಿ ಮಕ್ಕಳು ತಾವು ಮಾಡಿದ ವಿಶೇಷ ವಸ್ತು ಹಾಗೂ ತಮ್ಮ ವಿಷಯದ ಕುರಿತು ಬಂದ ಅತಿಥಿಗಳಿಗೆ ವಿವರಿಸಿದರು. 2025 ಮತ್ತು 26ನೇ ಸಾಲಿನ ಈ ಒಂದು ಮಕ್ಕಳ ಎಕ್ಸಿಬಿಷನನ್ನು ಅಂದರೆ ಫುಡ್ ಮೇಳ ಆಗಲಿ ಹಾಗೂ ಆಹಾರವನ್ನು ಯಾವ ರೀತಿ ಮಾರಬೇಕು, ಮಾರುಕಟ್ಟೆಯ ನಾಲೆಜನ್ನು ಯಾವ ರೀತಿ ಹಮ್ಮಿಕೊಳ್ಳಬೇಕಂತೇಳಿಂದ ಮಾರ್ಕೋಬೇಕು ನಾಲೆಜ್ ಬರಬೇಕಂತೇಳಿ ಈ 2025-26ನೇ ಸಾಲಿನ ಎಕ್ಸ್ಪರ್ಟ್ ಇಂಗ್ಲೀಷ್ ಎಸ್ಬಿ ಇಂಟರ್ನ್ಯಾಷನಲ್ ಸೈನಿಕ್ ಸ್ಕೂಲಲ್ಲಿ ಒಂದು ಹಮ್ಮಿಕೊಂಡಿದ್ದು, ಎಲ್ಲ ಪಾಲಕರು ಹಾಗೂ ಮಕ್ಕಳು ಅಷ್ಟೇ ಉತ್ಸುಕತೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂದಿದ್ದಾರೆ ಹಾಗೂ ವಿಜೃಂಭಣೆಯಿಂದ ನಡೆಸಿಕೊಡ್ತಾ ಇದ್ದಾರೆ. ಇದನ್ನು ನೋಡಿದ ತಕ್ಷಣ ನಮಗೇನು ಅನಿಸ್ತದೆ ಅಂದರೆ ಪ್ರತಿ ಮಗುವಿಗೂ ಕೂಡ ಆ ಮಾರ್ಕೆಟಿಂಗ್ ನಾಲೆಜನ್ನು ಯಾವ ರೀತಿ ಪಡ್ಕೋಬೇಕು, ಯಾವ ರೀತಿ ನಡೆಸಬೇಕಂತ ಹೇಳಿಸಿಂದ ಅವರು ಭಾಳ ಉತ್ಸುಕತೆಯನ್ನು ನಡೆಸಿಕೊಡ್ತಾ ಇದ್ದಾರೆ. ಎಕ್ಸ್ಪರ್ಟ್ ಸಂಸ್ಥೆ ವತಿಯಿಂದ ಆಹಾರ ಮತ್ತು ಮಾರ್ಕೆಟ್ ಮಕ್ಕಳ ಸಂತೆಯನ್ನು ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ಇವತ್ತಿನ ದಿನ ಈ ಸಂತೆಯನ್ನು ನೋಡಿದಾಗ ಭಾಳಷ್ಟು ಖುಷಿ ಅನಿಸ್ತದೆ. ಯಾಕಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ತರಕಾರಿ ಅಂಗಡಿ ಇರ್ಬೋದು, ಸ್ಟೇಷ್ನರಿ ಇರ್ಬೋದು, ಫುಡ್ ತಯಾರು ಮಾಡೋದಿರ್ಬೋದು, ಆಮೇಲೆ ಪಾನಿಪುರಿ ಆಗಿರ್ಬೋದು, ಬಹಳಷ್ಟು ವಿಶೇಷವಾದಂಥ ಅಂಗಡಿಗಳನ್ನ ಹಾಕಿ ಅವರು ಯಾವ ರೀತಿ ವ್ಯವಹಾರ ಮಾಡಬೇಕು ಅಂದ್ರೆ ರೊಕ್ಕನ ಯಾವ ರೀತಿ ಕೊಡಬೇಕು, ಯಾವ ರೀತಿ ತೊಗೋಬೇಕು ಅನ್ನೋದನ್ನು ಈ ಒಂದು ಸಂತೆ ಮುಖಾಂತರ ಕಲಿತಿದ್ದಾರೆ. ಅವರಿಗೆ ಇದರಿಂದ ಮಕ್ಕಳಿಗೆ ವ್ಯವಹಾರ ಮಾಡಲು ಭಾಳಷ್ಟು ಅನುಕೂಲ ಆಗಿ ಅಂತ ಹೇಳ್ತಾ ನಾನು ಆಡ್ಮಾಡ್ತೀನಿ. ಉತ್ಸುಕತೆಯಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಕ್ಕಳನ್ನು ಯಾವ ರೀತಿ ವ್ಯವಹಾರ ಮಾಡಬೇಕು, ಯಾವ ರೀತಿ ಸಂತೆ ಮೇಳ ಮಾಡಬೇಕು, ನಾವು ಹೆಂಗೆ ಮಾರಬೇಕು, ಏನು ಮಾಡಬೇಕು ಅನ್ನುವಂಥ ಒಂದು ಉದ್ಯೋಗದ ಉತ್ತಮ ಮೌಲ್ಯಗಳನ್ನು ಬೆಳೆಸುವಂಥ ಕಾರ್ಯಕ್ರಮ ಇದು. ಈ ಆಹಾರದ ಬಗ್ಗೆ ಒಂದು ತಿಳುವಳಿಕೆಯನ್ನು ಕೊಡೋದಾಗಲಿ, ಅವರಿಗೆ ಒಂದು ದಿನನಿತ್ಯದ ಚಟುವಟಿಕೆಗಳಾದ ವ್ಯಾಪಾರವನ್ನು ಹೇಗೆ ಮಾಡೋದಾಗಲಿ, ಆಮೇಲೆ ಎಲ್ಲ ರೀತಿಯಿಂದ ಅವರ ಉತ್ಸಾಹ ನೋಡಿದರೆ ಭಾಳ ಖುಷಿ ಅನ್ನಿಸ್ತಾ ಇದೆ. ಈ ಸಂತೆಯಿಂದ ಮಕ್ಕಳಿಗೆ ವ್ಯವಹಾರ ಜ್ಞಾನ, ಸೃಜನಾತ್ಮಕವಾಗಿ ಥಿಂಕಿಂಗ್ ಕೆಪಾಸಿಟಿ ಬರುತ್ತೆ. ಅದರಿಂದ ಮಕ್ಕಳು ಸಮಾಜದಲ್ಲಿ ಯಾವ ರೀತಿಯಾಗಿ ವ್ಯವಹಾರಗಳನ್ನು ಮಾಡಬೇಕು ಅನ್ನುವಂತಹ ಒಂದು ಜ್ಞಾನವನ್ನು ಪಡೆದುಕೊಳ್ಳುತ್ತಾರಂತೆ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದು.